ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಜೊತೆ ತಿನ್ನಲಿಕ್ಕೆ ಒಣ ಬಟಾಣಿ ಜೊತೆಗೆ ಹೂಕೋಸು ಹಾಕಿ ಗಶಿ ಮಾಡ್ತಾ ಇದ್ದೇನೆ. ಇದು ಊಟಕ್ಕೆ, ಚಪಾತಿ, ದೋಸೆ, ಇಡ್ಲಿಗೆ ದಿನಾ ಚಟ್ನಿ ತಿಂದು ಬೇಜಾರಾದರೆ ಈ ರೀತಿ ಗಶಿ ಮಾಡಿದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಅರ್ಧ ಕಪ್ ಒಣ ಬಟಾಣಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಿದ್ದೆ. ಈಗ ಬೆಳಿಗ್ಗೆ ಇದನ್ನು 3-4 ಸಲ ಚೆನ್ನಾಗಿ ತೊಳೆದು ನಂತರ ಕುಕ್ಕರಿಗೆ ಹಾಕಿದ್ದೇನೆ. ಇದಕ್ಕೆ 1.5 ಕಪ್ ನೀರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ 2 ಟೊಮೆಟೊವನ್ನು ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಬಟಾಣಿಯ ಮೇಲ್ಗಡೆ ಈ ರೀತಿ ಇಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು 2 ವಿಸಲ್ ಬರೋ ತನಕ ಬೇಯಿಸಿದರೆ ಸಾಕು. ಒಂದು ಚಿಕ್ಕ ಹೂಕೋಸು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಬಿಸಿ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಲ್ಲಿ ಹುಳ ಇದ್ದರೆ ಬಿಟ್ಟು ಕೊಡ್ತದೆ, ಹಾಗಾಗಿ ಬಿಸಿ ನೀರಲ್ಲಿ ಹಾಕಿ ನಂತರ 1 ನಿಮಿಷ ಬಿಟ್ಟು ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಕುಕ್ಕರ್ 2 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಈಗ ಕುಕ್ಕರ್ ಓಪನ್ ಮಾಡಿ ಇದರ ಮೇಲಿರುವ ಟೊಮೆಟೊವನ್ನು ಒಂದು ಬೇರೆ ಬೌಲ್ಗೆ ತೆಗೆದಿಡಬೇಕು. ಬಟಾಣಿ ಚೆನ್ನಾಗಿ ಬೆಂದಿದೆ ನೋಡಿ, ಇಷ್ಟು ಬೆಂದರೆ ಸಾಕಿದು ಸರಿಯಾಗಿದೆ. ಪಾತ್ರೆ ಬಿಸಿಯಾಗಲು ಇಟ್ಟು 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಬೇಕು. ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಕ್ಲೀನ್ ಮಾಡಿಟ್ಟ ಹೂಕೋಸು ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಹೂಕೋಸು 1 ನಿಮಿಷ ಫ್ರೈ ಆದ ನಂತರ ಬಟಾಣಿ ಬೇಯಿಸಿದ ನೀರನ್ನು ಮಾತ್ರ ಹಾಕಿಕೊಳ್ಬೇಕು, ಬಟಾಣಿ ಹಾಕೋದು ಬೇಡ. ಒಂದು ಅರ್ಧ ಕಪ್ನಷ್ಟು ನೀರು ಇದೆ, ಇಷ್ಟು ನೀರು ಸಾಕು, ಇದಕ್ಕಿಂತ ಜಾಸ್ತಿ ನೀರು ಹಾಕಬೇಕಾಗಿಲ್ಲ. ಈಗ ಗ್ಯಾಸ್ ಸ್ಲೋ ಇಟ್ಟು ಇದು ಬೇಯ್ತಾ ಇರಲಿ. ಅಷ್ಟರವರೆಗೆ ಮಸಾಲೆ ರೆಡಿ ಮಾಡಲಿಕ್ಕೆ ತವಾ ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಹಾಗೆ ಇದಕ್ಕೆ 2 ತುಂಡು ಶುಂಠಿ ಹಾಕಿದ್ದೇನೆ, 5 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿ ಕಟ್ ಮಾಡಿ ಹಾಕಿ, ಹಾಗೆ ಸ್ವಲ್ಪವೇ ಸ್ವಲ್ಪ ನೋಡಿ ಇಷ್ಟು ಅಂಟು ಇಂಗು ಹಾಕ್ತಾ ಇದ್ದೇನೆ. ಈ ಬಟಾಣಿ ಗ್ಯಾಸ್, ಹಾಗಾಗಿ ಇಂಗು ಹಾಕಲೇಬೇಕು. ಅಂಟು ಇಂಗು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಇಲ್ಲದಿದ್ದರೆ ಹಸಿ ವಾಸನೆ ಬರ್ತದೆ. ಅಂಟು ಇಂಗು ಇಲ್ಲದಿದ್ದರೆ ಆಗ ಒಗ್ಗರಣೆ ಹಾಕಿದಾಗ ಪುಡಿ ಇಂಗನ್ನು ಕೂಡ ಹಾಕಿಕೊಳ್ಬೋದು. ಈಗ ಇದಕ್ಕೆ 5 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸ್ ಫಾಸ್ಟ್ ಇಟ್ಟು ಬೇಡ, ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮೆಣಸು ಫ್ರೈ ಆದ ನಂತರ ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಬೇಕು. ಆನಂತರ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ, ಅಥವಾ ಚಿಕ್ಕ ಅರ್ಧ ತೆಂಗಿನಕಾಯಿಯನ್ನು ತುರಿದು ಹಾಕಿ, 1/4 ಚಮಚ ಅರಶಿನ ಪುಡಿ, ಹಾಗೆಯೇ ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೇನೆ. ಹೊರಗಿನಿಂದ ತಂದ ಗರಂ ಮಸಾಲ ಪುಡಿ ಜಾಸ್ತಿ ಘಾಟು ಇರ್ತದೆ, ಜಾಸ್ತಿ ಇದಕ್ಕೆ ಗರಂ ಮಸಾಲೆಯ ಸ್ಮೆಲ್ ಬಂದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಿದ್ರೆ ನೋಡಿಕೊಂಡು ಹಾಕಿ, ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಒಟ್ಟಿಗೆ 3 ನಿಮಿಷದವರೆಗೆ ತೆಂಗಿನ ತುರಿಯನ್ನು ಮಧ್ಯಮ ಉರಿಯಲ್ಲಿ ಹುರಿದುಕೊಳ್ಬೇಕು. ಈಗ 3 ನಿಮಿಷ ಆಗಿದೆ, ತೆಂಗಿನ ತುರಿ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಈಗ ಇದು ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ, ಆಗ ಬಟಾಣಿ ಜೊತೆ ಬೇಯಿಸಿ ತೆಗೆದಿಟ್ಟ ಟೊಮೆಟೊವನ್ನು ಇದರ ಜೊತೆಗೆ ಹಾಕಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ಈಗ ಬೇಯಲಿಕ್ಕಿಟ್ಟ ಹೂಕೋಸು ಕೂಡ ಚೆನ್ನಾಗಿ ಬೆಂದಿದೆ. ಇದರ ಜೊತೆ ಈಗ ಬೇಯಿಸಿದ ಬಟಾಣಿಯನ್ನು ಹಾಕಿಕೊಳ್ಬೇಕು. ಈಗ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸಿ ಮಿಕ್ಸಿ ಜಾರಿಗೆ 1 ಕಪ್ ನೀರು ಹಾಕಿ ಆ ನೀರನ್ನು ಹಾಕ್ತಾ ಇದ್ದೇನೆ. ಒಂದು ಸಲ ಮಿಕ್ಸ್ ಮಾಡಿ ತುಂಬ ದಪ್ಪ ಇದೆ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಆನಂತರ ಇದಕ್ಕೆ ಒಂದು ಚಿಕ್ಕ ತುಂಡು ಬೆಲ್ಲ, ಇದು ರುಚಿಗೆ ಸಿಹಿ ಆಗಬಾರ್ದು, ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡೋದು ಬೇಡ, ಗ್ಯಾಸ್ ಸ್ಲೋ ಇಟ್ಟು ಇನ್ನೂ 2-3 ನಿಮಿಷ ಇದನ್ನು ಕುದಿಸಿಕೊಳ್ಬೇಕು. ಈಗ 3 ನಿಮಿಷದ ನಂತರ ಗ್ರೇವಿ ನೋಡಿ ದಪ್ಪಾಗಿದೆ, ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡಿದ್ದೇನೆ. ಇದನ್ನು ಹೂಕೋಸು ಹಾಕಿ ಮಾಡ್ಬೋದು, ಅಥವಾ ಬರೀ ಬಟಾಣಿಯಲ್ಲೂ ಮಾಡಿದರೂ ಕೂಡ ಇದೇ ರೀತಿ ಒಳ್ಳೆಯದಾಗ್ತದೆ. ಒಂದು ಸಲ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.